ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ನಾಳೆ ಅಂದ್ರೆ 6ನೇ ತಾರೀಕು ಸರಿಯಾಗಿ ಬೆಳಿಗ್ಗೆ 2 ಗಂಟೆಗೆ ನಾವೆಲ್ಲ ಪಾದಯಾತ್ರೆ ಹೊರಡ್ತಾ ಇದ್ದೀವಿ. ಇದಕ್ಕೆ ಬೆಂಗಳೂರಿಂದ ಹಿಡಿದು ಎಲ್ಲಿ ತನಕ ಬೀದರ್ವರೆಗೆ, ಬೀದರ್ನವ್ರು ಯಾರು ಇದ್ದಂಗಿಲ್ಲ, ಕೊಪ್ಪಳ ಅಥವಾ ಇನ್ನು ಗುರುಲಿಂಗಯ್ಯ ಬರ್ಬೋದು ಅಂತ ಕಾಣುತ್ತೆ. ಗುರುಲಿಂಗಯ್ಯ ಅಂದ್ರೆ ಬೆಂಗಳೂರಿಂದ ಹಿಡಿದು ಕಲಬುರಗಿವರೆಗೆ ಇವೆಲ್ಲ ಜಿಲ್ಲೆಯವರು, ಬೇರೆ ಬೇರೆ ಜಿಲ್ಲೆಯವರೆಲ್ಲ ಬಂದಿದ್ದೀರಾ. ಮತ್ತು ಪಾದಯಾತ್ರೆ ಎನ್ನುವಂಥದ್ದು ಅದೊಂದು ದಿವ್ಯವಾದ ಅನುಭವ. ಸರಿಯಾಗಿ ಮಾಡಿದ್ರೆ, ತಪ್ಪು ಮಾಡಿದ್ರೆ ಅದೊಂದು ಕಠಿಣ ಶಿಕ್ಷೆ. ಅದರಲ್ಲೂ ನಾವು ಏನ್ ಟೈಮ್ ಟೇಬಲ್ ಹಾಕೊಂಡಿದೀವಿ, ಪಾದಯಾತ್ರೆಗೆ ಯೋಗ್ಯವಾದಂತಹ ಸಮಯ ಅಂದ್ರೆ ಹೆಚ್ಚು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಬೆಳಗಿನ ಜಾವ, ಮುಂದು ಜಾವದಲ್ಲೆದ್ದು ಲಿಂಗದಂಗ್ರಿಯ ಮುಟ್ಟಿ ಶಿವಭಕ್ತರ ಮುಖವನ್ನು ನೋಡುವುದು, ಹುಟ್ಟಿದುದಕ್ಕೆ ಇದೇ ಸಫಲ ನೋಡ. ಹಲವು ಪ್ರಭುಗಳು ಹೇಳ್ತಾರೆ ಇದನ್ನ. ಮುಂದು ಜಾವ ಅಂದ್ರೆ ಬೆಳಗಿನ ಜಾವ, ಮೊದಲನೇ ಜಾವ ಅಂದ್ರೆ 3 ಗಂಟೆ. ನಾವಿನ್ನು 2 ಗಂಟೆಗೆ ಶುರು ಮಾಡ್ತಾ ಇದ್ದೀವಿ. ಕಾರಣ ಏನು ಅಂತಂದ್ರೆ ಒಂದು 30, ನಾಳೆ 30ರಿಂದ 32 ಕಿಲೋಮೀಟರ್ ಅಥವಾ 33 ಕಿಲೋಮೀಟರ್ ಆಗುತ್ತೆ. ಅದರಲ್ಲಿ ಮೊದಲನೇ ಕಂತಲ್ಲಿ 25 ಕಿಲೋಮೀಟರ್ ನಡೀತೀವಿ. ಬೆಳಗಿನ ಪ್ರಸಾದ ಆಗೋತ್ತಿಗೆ, ನಾಷ್ಟ ಆಗೋತ್ತಿಗೆ 25 ಕಿಲೋಮೀಟರ್ ನಡೆದು ಮುಗಿಸ್ಬೇಕಾಗತ್ತೆ. ಆದ್ರಿಂದ ಸುಮಾರು ಒಂದು 5 ತಾಸು ಬೇಕಾಗತ್ತೆ. 2 ಗಂಟೆಗೆ ಬಿಟ್ರೆ ನಾವು 7 ಗಂಟೆ, ಕೆಲವರು 6:30ಗೆ ತಲುಪ್ತಾರೆ, ಬಾಕಿಯವರು 7:30 ತಲುಪ್ತೀರ. ತುಂಬಾ ನಿಧಾನ ಅಂದ್ರೆ 8 ಗಂಟೆಗೆ ತಲುಪ್ಬಿಡ್ತೀರ. ಅಲ್ಲಿ ನೀವು ಪ್ರಸಾದ ಮಾಡ್ಕೊಂಡು, ಬೆಳಗಿನ ಪ್ರಸಾದ ಮುಗಿಸ್ಕೊಂಡು 8 ಗಂಟೆಗೆ ಅಂದ್ರೆ ಪ್ರಸಾದ ಆದ ತಕ್ಷಣನೇ ನೀವು ಸೀದಾ ಹಳಿಯಾಳಕ್ಕೆ ಹೋಗೋದು. ಹಳಿಯಾಳದಲ್ಲಿ ನಾಳೆ ವಸತಿ ಇರುತ್ತೆ. ಈ ಪಾದಯಾತ್ರೆ ಮಾಡ್ಬೇಕಾದ್ರೆ ಮುಖ್ಯವಾಗಿ ಗಮನಿಸ್ಬೇಕಾದ್ದು, ಯಾಕಂದ್ರೆ ನಾನು ಸುಮಾರು ಒಂದು 25, 30, 40 ಪಾದಯಾತ್ರೆ ಮಾಡಿದೀನಿ ಅಂತ ಕಾಣುತ್ತೆ. 40 ತಿಂಗಳು, 50 ತಿಂಗಳು ಈ ತರ ಎಲ್ಲ. ಈಗ ನಾವು ಬೆಳದಿಂಗಳ ಪಾದಯಾತ್ರೆ ಶುರು ಮಾಡಿನೇ 21ರಿಂದ 22 ತಿಂಗಳಾಗಿದೆ. ಮೊದಲು 4 ತಿಂಗಳ ಲೆಕ್ಕ ಹಿಡ್ದಿಲ್ಲ ನಾವು. ಇಲ್ಲಿಂದ ಬೂದನಗುಡ್ಡಕ್ಕೆ ಹೋಗ್ತಾ ಇದ್ವಿ, ಅದು 4 ಹುಣ್ಣಿಮೆ ಹೋಗಿದ್ದೀವಿ, ಅದನ್ನ ಲೆಕ್ಕ ಹಿಡ್ದಿಲ್ಲ. ಅವೆಲ್ಲ ಲೆಕ್ಕ ಹಿಡಿದ್ರೆ ಗದಗಲ್ ಮಾಡಿದ್ದು, ಮತ್ತು ಸೆಲ್ಕಿನಕೊಪ್ಪದಿಂದ ಉಳುವಿಯಿಂದ ಸೆಲ್ಕಿನಕೊಪ್ಪ ಮಾಡಿದ್ವಿ. ಆಮೇಲಿಂದ ಗದಗಿಂದ ಉಳುವಿ, ಗದಗಿನಿಂದ ಬಸವ ಕಲ್ಯಾಣ ಇವೆಲ್ಲ ಮಾಡಿದೀವಿ. ಇವೆಲ್ಲ ಆದ್ರೆ ತುಂಬಾ ಪಾದಯಾತ್ರೆಗಳಾಗತ್ತೆ. ಅಷ್ಟೆಲ್ಲ ಮಾಡಿದ್ರು ಕೂಡ ನಾನು ಸರಿಯಾಗಿ ಪಾದಯಾತ್ರೆಯ ಸುಖವನ್ನು ಅನುಭವಿಸ್ತಾ ಇರೋದು ಈಗೊಂದು 5-6 ವರ್ಷದಿಂದ. ಅಲ್ಲಿವರೆಗೂ ತುಂಬಾ ಕಠಿಣವಾಗಿ ಮಾಡ್ತಾ ಇದ್ದೆ ಪಾದಯಾತ್ರೆ, ತುಂಬಾ ವೇಗವಾಗಿ ಹೋಗೋದು. ನಂದು ಮೊದಲೇ ಪಾದ ಸೂಕ್ಷ್ಮ, ಸಣ್ಣ ಹುಡುಗನಿಂದ ತುಂಬಾ ಸೂಕ್ಷ್ಮ ಇತ್ತು. ಯಾಕಂದ್ರೆ ಹೆಚ್ಚು ಅಡ್ಡಾಡಿಲ್ಲ ಅವಾಗ, ಸಣ್ಣ ಹುಡುಗ ಇದ್ದಾಗ. ಆದ್ರಿಂದ ಗಟ್ಟಿಯಾಗಿಲ್ಲ. ಸೂಕ್ಷ್ಮ ಇದ್ದಿದ್ರಿಂದ ತುಂಬಾ ವೇಗವಾಗಿ ಹೋಗೋದ್ರಿಂದ ಉಜ್ಜಿ ಚಪ್ಪಲ್ ಹಾಕೊಳ್ಳಿ, ಶೂಸ್ ಹಾಕೊಳ್ಳಿ, ಏನೇ ಹಾಕೊಂಡ್ರು ಗುಳ್ಳೆ ಆಗ್ಬಿಡ್ತಾ ಇತ್ತು. 1ನೇ ದಿನಕ್ಕೆ ಗುಳ್ಳೆ ಆಗ್ಬಿಡೋದು. ಇನ್ನು 1ನೇ ದಿನಕ್ಕೆ ಗುಳ್ಳೆ ಆದ್ರೆ ಪಾದಯಾತ್ರೆ ಮುಗಿಯೋವರೆಗೂ ಅನುಭವಿಸ್ಬೇಕು ಅದನ್ನ. ತುಂಬಾ ಕಷ್ಟ ಆಗ್ತಾ ಇತ್ತು. ಆಮೇಲೆ ಗೊತ್ತಾಯ್ತು, ಪಾದಯಾತ್ರೆ ಅನ್ನೋದು ಒಂದು ಮಧ್ಯಮ ವೇಗದಲ್ಲಿರ್ಬೇಕು. ತುಂಬಾ ವೇಗನೂ ಅಲ್ಲ, ತುಂಬಾ ನಿಧಾನನೂ ಅಲ್ಲ, ಒಂದು ತಾಳಬದ್ಧವಾದ, ಲಯಬದ್ಧವಾದ ವೇಗದಲ್ಲಿದ್ರೆ, ಅಂದ್ರೆ 1 ಗಂಟೆಗೆ 4ರಿಂದ 5 ಕಿಲೋಮೀಟರ್ ವೇಗದಲ್ಲಿ ಹೋಗ್ಬೇಕು. ಮೊದಲನೇ ದಿನ ತುಂಬಾ ಹುಮ್ಮಸ್ಸಿರ್ತದೆ ನಿಮಗೆ, ಎಲ್ರಿಗೂ ಹುಮ್ಮಸ್ಸಿರುತ್ತೆ. ನಾವು ಮೊದಲನೇ ದಿನ ತಾಸಿಗೆ 7 ಕಿಲೋಮೀಟರ್ ಲೆಕ್ಕದಲ್ಲಿ ಹೋಗ್ಬಿಡ್ತಾ ಇದ್ವಿ. 1 ಗಂಟೆಗೆ 7 ಕಿಲೋಮೀಟರ್ ಅಂದ್ರೆ 9 ನಿಮಿಷಕ್ಕೆ 1 ಕಿಲೋಮೀಟರ್ ನಡೆದಿದ್ವಿ, 8 ನಿಮಿಷಕ್ಕೆ 1 ಕಿಲೋಮೀಟರ್ ನಡೆದಿದ್ವಿ. ಈ ತರ ಎಲ್ಲ ಮಾಡ್ಕೊಂಡ್ಬಿಟ್ಟಿದೀವಿ. ಆವಾಗ ಮುಂದಿನ ಪಾದಯಾತ್ರೆ ಕಠಿಣ ಆಗತ್ತೆ, ಹಿಂಸೆ ಆಗತ್ತೆ. ಉಳುವಿ ಮುಟ್ಟ ಹೊತ್ತಿಗೆ ಮುಂದಿನ ವರ್ಷ ಪಾದಯಾತ್ರೆ ಬೇಡಪ್ಪ ಅಂತ ಅನ್ಸ್ಬಿಡೋದು, ಅಷ್ಟು ತೊಂದರೆ ಆಗ್ತಾ ಇತ್ತು. ಅದಕ್ಕೆ ಈ ಸಾರಿ ನೀವು ತುಂಬಾ ಜನ ವಯಸ್ಸಾದವ್ರು ಇದ್ದೀರಾ, ಆಮೇಲಿಂದ
ಹೊಸಬ್ರು ಬಂದಿದ್ದೀರಾ, ಕೆಲವರು ಪಾದಯಾತ್ರೆ ಮಾಡಿದವ್ರು ಇದ್ದಾರೆ, ಹೆಚ್ಚು ಜನ ಪಾದಯಾತ್ರೆ ಮಾಡಿದವ್ರು ಇದ್ದೀರಾ, ಕೆಲವ್ರಿಗೆ ಇದೇ ಮೊದಲನೇ ಪಾದಯಾತ್ರೆ. ಹಾಗಾಗಿ ನಿಮಗೆ ಉಪವಾಸ ಮಾಡಿದವ್ರೆ ಹೆಚ್ಚಾಗಿರೋದ್ರಿಂದ ಉಪವಾಸದ ಅನುಭವ ಇದ್ದವರು ಇದ್ದೀರಾ, ಇಲ್ಲಿ ಪಾದಯಾತ್ರೆ ಒಳಗಡೆ ಎಲ್ಲರೂ ಉಪವಾಸದ ಅನುಭವ ಇದ್ದವರು ಇದ್ದೀರಾ. ಅದಕ್ಕೆ ಯಾವ ತರ ನಡಿಬೇಕು ನಾವು, ನಮ್ಮ ಈ ಹುಮ್ಮಸ್ಸು ಉಳುವಿಗೆ ಹೋದ್ಮೇಲೂ ಶಿವಪುರಕ್ಕೆ ಹೋಗದ್ಮೇಲೂ ಇದೇ ಹುಮ್ಮಸ್ ಇರ್ಬೇಕು. ಅದಕ್ಕೆ ಅತಿ ವೇಗವಾಗಿ ಬೇಡ, ಅತಿ ವೇಗವಾಗಿ ಬೇಡ. ಹಾಗಂತೇಳಿ ತುಂಬಾ ಸ್ಲೋ ಮಾಡಿದ್ರು ಕೂಡ ನಿಮ್ಗೆ ಭಾರ ಆಗತ್ತೆ ಶರೀರ ಬರ್ತಾ ಬರ್ತಾ. ಮತ್ ನಿಮ್ ಜೊತೆಯವ್ರಿಗೆ ನಿಮ್ಗೆ ತಾಳಮೇಳ ಕೊಡೋದಿಲ್ಲ ಅವಾಗ. ಕೆಲವ್ರಿಗೆ ಮೀಡಿಯಂ ವೇಗದಲ್ಲಿ ಹೋಗ್ಬೇಕು ಅಂತ ಇರುತ್ತೆ. ಅದಕ್ಕೆ 1 ತಾಸಿಗೆ 4ರಿಂದ 5 ಕಿಲೋಮೀಟರ್ ವೇಗ ಅಷ್ಟೇ. ಆಮೇಲೆ ಮಧ್ಯೆ ಕೂತ್ಕೊಳ್ಳೋದನ್ನ ಸಾಧ್ಯವಾದಷ್ಟು ಮಾಡಬೇಡಿ. ಮಧ್ಯೆ ಕೂತ್ಕೊಂಡ್ರೆ ನಿಮ್ಗೆ ಎದ್ದಳಕ್ಕೆ, ಕೆಲವ್ರಿಗೆ ಅಂತೂ ಮಂಡಿ ನೋವು ಇರುತ್ತೆ, ದೇಹ ಭಾರ ಇರುತ್ತೆ, ತೂಕ ಜಾಸ್ತಿ ಇರುತ್ತೆ, ಕೂತ್ಕೊಂಡ್ ಕೂಡ್ಲೆ ಮಲ್ಕೋಬೇಕನ್ಸುತ್ತೆ. ಗೊತ್ತಾಯ್ತಲ್ವಾ? ಶರೀರದ ನಿಯಮ ಅದು. ಕೂತ್ಕೊಳ್ಳೋದಾದ್ರೆ ಒಂದ್ ಸ್ವಲ್ಪ ಹೊತ್ತಷ್ಟೇ, 2 ನಿಮಿಷ 5 ನಿಮಿಷ ಒಂದೇನಾದ್ರು ಕಟ್ಟೆ ಸಿಕ್ಕರೆ ಕೂತ್ಕೊಳ್ಳೋದು, ಮತ್ತೆ ಎದ್ದು ಬಿಡೋದು. ಎದ್ದು ನಡೆಯಕ್ ಶುರು ಮಾಡ್ಬೇಕು, ನಿಧಾನವಾಗಿ ನಡೀತಾ ಇರ್ಬೇಕು, ನಡೀತಾ ಇರ್ಬೇಕು, ನಡೀತಾ ಇರ್ಬೇಕು. ನಾಳೆ ಒಂದು 10 ಕಿಲೋಮೀಟರ್ ವರೆಗೆ, 10ರಿಂದ 11 ಕಿಲೋಮೀಟರ್ ವರೆಗೆ ನಿಮಗೆ ಮೇನ್ ರೋಡ್ ಸಿಕ್ಕಲ್ಲ. ಅಂದ್ರೆ ಇಲ್ಲಿಂದ ಮನಗುಂಡಿಯಿಂದ ನಿಗದಿ ಏನು ದೇವ್ರ ಬಳ್ಳಿಗೆ ಹೋಗ್ತಿದ್ವಲ್ಲ, ಅದಕ್ಕಿಂತ ಮುಂಚೆನೆ ನಿಗದಿಗೆ ಹೋಗಂಗಿಲ್ಲ, ಬೆನ್ಕಟ್ಟಿಗೆ ಹೋಗಂಗಿಲ್ಲ, ಅಲ್ಲೊಂದು ರಸ್ತೆ ಬರುತ್ತೆ, ಕಚ್ಚಾ ರೋಡ್ ಬರುತ್ತೆ. ಅಲ್ಲಿ ಹೋಗ್ಬಿಟ್ಟು ಹಳಿಯಾಳ್ ರೋಡ್ ಕೊಡ್ತೀವಿ. ಆ ಹಳಿಯಾಳ್ ರೋಡ್ ಕೂಡ ಹೊತ್ತಿಗೆ ಹೆಚ್ಚು ಕಡಿಮೆ 10ರಿಂದ 11 ಕಿಲೋಮೀಟರ್ ಆಗಿರುತ್ತೆ. 7 ಕರಿಯಮ್ಮ ಅಂತ ಬರ್ತದಲ್ಲ, ನಿಗದಿ ದಾಟಿ ಅಲ್ಲಿಗೆ ನಾವು ಸೇರ್ಕೊಳ್ತೀವಿ. ಅಮ್ಲಿಕೊಪ್ಪ ಕ್ರಾಸು ದಾಟ್ಬಿಡುತ್ತೆ ಅನ್ಸುತ್ತೆ ಅಲ್ವಾ? ಅಮ್ಲಿಕೊಪ್ಪ ಕ್ರಾಸು ದಾಟಿರುತ್ತೆ. ಅದಾದ್ಮೇಲೆ 7 ಕರಿಯಮ್ಮನ ಗುಡಿ ಬರುತ್ತೆ. ಅಲ್ಲಿ ನಾವು ಹಳಿಯಾಳ್ ರೋಡ್ ಕೊಡ್ತೀವಿ. ನೀವೇನಾದ್ರು ಅಲ್ಲಿ ತಪ್ಪಿಸ್ಕೊಂಡ್ರೆ 1-2 ಕಿಲೋಮೀಟರ್ 3 ಕಿಲೋಮೀಟರ್ ಸುತ್ತಾಗ್ಬಿಡುತ್ತೆ. ಹಳ್ಳಿಗೇರಿಗೆ ಮುಂದಕ್ಕೆ ಹೊರಟೋಗ್ಬಿಡ್ತೀರಾ. ಬಹಳ ಎಚ್ಚರವಾಗಿರ್ಬೇಕು. ಅದಕ್ಕೆ ನೀವೇನ್ ಮಾಡಿ, ಸಾಧ್ಯವಾದಷ್ಟು ಮಟ್ಟಿಗೆ ಗೊತ್ತಿರೋರು ನೀವು ಮುಂದೆ ಹೋಗ್ಬೇಡಿ. ಗೊತ್ತಾಯ್ತಲ್ವಾ? ನೀವು ಸ್ವಲ್ಪ ಮುಂದೆ ಹೋದ್ರೂ ಕೂಡ ನಿಂತ್ಕೊಂಡು ಎಲ್ಲಾ ಜನರನ್ನ ದಾಟಿಸ್ಬಿಟ್ಟು ಆಮೇಲೆ ನೀವು ಬನ್ನಿ. ಉದಾಹರಣೆಗೆ ಪಾಟೀಲ್ರಿಗೆ ಗೊತ್ತಿದೆ, ಮತ್ತೆ ನಮ್ಮ ಮನಗುಂಡಿ ಹುಡುಗರುಗಳಿಗೆ ಗೊತ್ತಿದೆ. ಯಾರಿಗ್ ಗೊತ್ತಿದೆಯೋ ಅವರು ಮನಗುಂಡಿಯವರು ಬರ್ತಾರೆ ನಾಳೆ, ಕೆಲವರು ಈಗ ರಾತ್ರಿ ಬರ್ತಾರೆ, ಅವ್ರಿಗೆಲ್ಲ ಹೇಳಿರ್ತೀನಿ ನಾನು. ಅವರು ದಾಟಿಸಿ ನಿಮ್ಮನ್ನು ಮುಂದೆ ಕಳಿಸ್ತಿರ್ತಾರೆ. ಆಮೇಲೆ ಈಗ ಮೊದಲನೇ ದಿನ ಎಲ್ಲರಿಗೂ ಹುಮ್ಮಸ್ಸಿರುತ್ತೆ, ಪಾದಯಾತ್ರೆ ಹೋಗೇ ಬಿಡ್ಬೇಕು ನಾವು ಅಂತ. ಅಜ್ಜಿದಿರ್ಗೂ ಹುಮ್ಮಸ್ಸಿರುತ್ತೆ, ಹುಷಾರಿಲ್ಲಿದ್ದವ್ರಿಗೂ ಹುಮ್ಮಸ್ಸಿರುತ್ತೆ. ನೀವ್ ಬಂದ್ರೆ 10-11 ಕಿಲೋಮೀಟರ್ ನಡಿಲಿಲ್ಲ ಅಂತಂದ್ರೆ ಮಧ್ಯದಲ್ಲಿ ಕುತ್ಕೋಬೇಕಾಗತ್ತೆ. ಟ್ರ್ಯಾಕ್ಟ್ರು ಆ ರೂಟಲ್ಲಿ ಬರಲ್ಲ, ಕಾರು ಕೂಡ ಆ ರೂಟಲ್ಲಿ ಬರಲ್ಲ. ಅದಕ್ಕೆ ನೀವು ಸಾಧ್ಯವಾದಷ್ಟು ಮಟ್ಟಿಗೆ ಯಾರಿಗೆ ನಡೆಯೋದು ಅಭ್ಯಾಸ ಇಲ್ಲ, ಯಾರಿಗೆ ತುಂಬಾ 10 ಕಿಲೋಮೀಟರ್ ನಡೆಯಕ್ ಆಗಲ್ಲ ಅಂತ ಅನ್ಸುತ್ತೆ, ನೀವು ನಾಳೆ ಪಾದಯಾತ್ರೆ ಬರೋದ್ ಬೇಡ. ಬರೋದಾದ್ರೂ ಕೂಡ ಕಾರಲ್ಲಿ ಅಥವಾ ಟ್ರ್ಯಾಕ್ಟರ್ ಬಂದ್ಬಿಟ್ಟು ಅಲ್ಲಿ ಹಳಿಯಾಳ್ ರೋಡಲ್ಲಿ ಇಳ್ಕೊಂಡು ಜನರು ಇದ್ದಲ್ಲಿ ಇಳ್ಕೊಳ್ಳಿ, ಅವ್ರ ಜೊತೆಗೆ ಬನ್ನಿ. ಅಷ್ಟೊತ್ತಿಗೆ ಬೆಳಕು ಆಗಿರುತ್ತೆ, 5 ಗಂಟೆ ಮೇಲಾಗಿರುತ್ತೆ. ಆವಾಗ ನೀವು ಅಲ್ಲಿ ಇಳ್ಕೊಂಡು ಬಂದ್ರೆ ತೊಂದರೆ ಇಲ್ಲ. ಆಮೇಲೆ ಪಾದಯಾತ್ರೆ ಮಾಡ್ಬೇಕಾದ್ರೆ ಇನ್ನೊಂದು ನೀವೆಲ್ಲ ಈ ಸರಿ ಕಡ್ಡಾಯವಾಗಿ ಪಾಲಿಸ್ಬೇಕಾದ್ದು, ಕೆಲವರಿಗೆಲ್ಲ ಹೇಳಿದೀವಿ ಈಗಾಗಲೇ. ಪ್ರತಿಯೊಬ್ರು ತಮ್ಮ ತಮ್ಮ ಬ್ಯಾಗ್ನಲ್ಲಿ ನೀರಿನ ಬಾಟ್ಲ ಜೊತೆಗೆ ಒಂದು ಗ್ಲಾಸ್ ಇಟ್ಕೊಳ್ಳಿ, ಲೋಟ ಇಟ್ಕೊಳ್ಳಿ. ಗೊತ್ತಾಯ್ತಲ್ವಾ? ತಂದಿದ್ದೀರಾ ಅಲ್ವಾ ಕೆಲವರು ಲೋಟ ತಂದಿದ್ದೀರಾ ಇಲ್ವಾ? ತಂದಿಲ್ದೆ ಹೋದ್ರೆ ಇಲ್ಲಿ ಇಸ್ಕೊಳ್ಳಿ. ಅದನ್ನ ನೀವು ಉಳುವಿಗೆ ಹೋಗೋ ತನಕ, ವಾಪಸ್ ಬರೋ ತನಕ ನೀವೇ ಇಟ್ಕೊಂಡು ಬಂದ್ಮೇಲೆ ಇಲ್ಲಿ ಮುಟ್ಟಿಸ್ಬಿಟ್ಟು ಹೋಗ್ಬಿಡಿ. ಯಾರಿಗ್ ತಟ್ಟೆ ಲೋಟ ತಂದಿಲ್ವೋ ಅವ್ರಿಗೆ ಇಲ್ಲೇ ಇಸ್ಕೊಳ್ಳಿ. ತಂದಿದ್ರೆ ಲೋಟ ಅಂತೂ ಬ್ಯಾಗಲ್ಲೇ ಹ್ಯಾಂಡ್ ಬ್ಯಾಗಲ್ಲೇ ಇಟ್ಕೋಬೇಕು. ಕೈಯಲ್ಲೊಂದು ಬ್ಯಾಗ್ ಇಟ್ಕೊಂಡಿರ್ತಿರಲ್ಲ ಅದರಲ್ಲಿ. ಯಾಕೆ ಅಂತಂದ್ರೆ ಪ್ಲಾಸ್ಟಿಕ್ ಲೋಟವನ್ನು ಬಳಸಬೇಡಿ, ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೇದಲ್ಲ ಅದು. ಮತ್ತೆ ಸಿಕ್ಕಲ್ಲಿ ಒಗೆದು ಬಿಡ್ತೀರಾ, ಮತ್ತು ಅದು ದೇಶಕ್ಕೆ ಭಾರ, ಪರಿಸರಕ್ಕೆ ಭಾರ. ಆದ್ರಿಂದ ಯಾವ ಕಾರಣಕ್ಕೂ ಪ್ಲಾಸ್ಟಿಕ್ ಲೋಟ ಬಳಸಬೇಡಿ. ಯಾಕಂದ್ರೆ ನಿಮಗೆ ನೀರು ಕುಡಿಬೇಕಾಗತ್ತೆ ಮಧ್ಯೆ. ಒಂದು ಕಡೆ ಅಥವಾ 2 ಕಡೆ, ಒಂದು ಕಡೆ ಚಹಾ ಕೊಡ್ತೀವಿ, ಚಹಾ ಬಿಸ್ಕೆಟ್, ಚಹಾ ಕುಡಿಬೇಡಿ ಅಂತ ಹೇಳ್ತೀವಿ ನಾವು. ಅದು ಪಾದಯಾತ್ರೆಯಲ್ಲಿ ಎಕ್ಸೆಪ್ಷನ್. ಅದು ಪಾದಯಾತ್ರೆಯಲ್ಲಿ ರಿಯಾಯಿತಿ ಕೊಡ್ತೀವಿ. ಯಾಕಂದ್ರೆ ಒಂದ್ ಸ್ವಲ್ಪ ಸಿಹಿ ಅಥವಾ ಬಿಸಿ ಬೇಕು.
ಪಾದಯಾತ್ರೆ ಮಾಡುವಾಗ ಬೆಳಗ್ಗೆ ಮಾಡ್ತೀವಲ್ಲ, ಆವಾಗ ಬೇಕು ಅನ್ಸುತ್ತೆ. ಅದು ಜೀರ್ಣ ಕೂಡ ಆಗತ್ತೆ. ನೀವು ಕುಡಿದ್ರು ಕೂಡ ನಿಮ್ಗೆ ಹಾನಿ ಮಾಡಲ್ಲ. ಅದು ನಡಿಯಕ್ಕೆ ಹುಮ್ಮಸ್ ಕೊಡುತ್ತೆ. ಆಮೇಲಿಂದ ಒಂದು ಏನು ನಿಮಗೆ ಸಂತೋಷ ಆಗತ್ತೆ. ಮುಂದೆ ಮುಂತಳ್ಳುತ್ತೆ ಅದು ಚಹಾ, ಗೊತ್ತಾಯ್ತಲ್ವಾ? ತಿಂಡಿ ತನಕನೂ ಕರ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಆ ಚಹಾನ ನಿಮ್ ಗ್ಲಾಸಲ್ಲೇ ಹಾಕ್ಸ್ಕೋಬೇಕು. ಚಹಾನ್ ಗ್ಲಾಸಲ್ಲಿ ಹಾಕ್ಸ್ಕೊಂಡು ಕುಡಿದ್ಬಿಟ್ಟು ಅಲ್ಲಿ ನೀರಿದ್ರೆ ತೊಳ್ಕೊಳ್ಳಿ. ಇಲ್ಲ ಅಂತಂದ್ರೆ ನೀಟಾಗಿ ಅಲ್ಲಿ ಏನೋ ಒಂಚೂರು ಒರೆಸ್ಕೊಂಡು ಪೇಪರ್ ಇತ್ತಂದ್ರೆ ಬ್ಯಾಗಲ್ಲಿ ಇಟ್ಕೊಳ್ಳಿ. ಅಲ್ಲಿ ನೀರು ಸಿಕ್ಕಲ್ಲಿ ತೊಳ್ಕೊಂಬಿಡಿ. ನೀರು ಸಿಗುತ್ತೆ, ಸಾಮಾನ್ಯ ನೀರು ಇರುತ್ತೆ, ತೊಳ್ಕೊಂಬಿಡಿ. ನೀರು ಜಾಸ್ತಿ ಖರ್ಚು ಮಾಡಬೇಡಿ. ಮಧ್ಯದಾರಿನಲ್ಲಿ ನೀರು ಜಾಸ್ತಿ ಖರ್ಚು ಮಾಡಿ, ಅಥವಾ ನಿಮ್ ಕುಡಿಯೋ ನೀರಲ್ಲೇ ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳ್ಕೊಂಡು ಅಲ್ಲೇ ಬ್ಯಾಗಲ್ಲಿ ಇಟ್ಕೊಂಡು ಒರೆಸ್ಕೊಂಡು ಆಮೇಲೆ ನೀಟಾಗಿ ತೊಳ್ಕೊಳಕ್ ಬರುತ್ತೆ. ಇದನ್ನ ಪ್ರತಿಯೊಬ್ರು ಪ್ಲಾಸ್ಟಿಕ್ ಯಾವ ಕಾರಣಕ್ಕೂ ಬಳಸಬೇಡಿ. ಒಂದ್ ವೇಳೆ ಕೆಲವರು ಚಾಕ್ಲೇಟು ಅಥವಾ ಬಿಸ್ಕೆಟು ಏನಾರು ತಂದಿರ್ತೀರ, ತಿಂತೀರ, ಸಿಕ್ಕಲ್ಲಿ ಆ ರ್ಯಾಪರ್ನ ಮೇಲ್ಗಡೆ ಪೇಪರ್ ಇರ್ತದಲ್ಲ, ಚಾಕ್ಲೇಟ್ ರ್ಯಾಪರ್ ಇರುತ್ತಲ್ಲ ಅಥವಾ ಬಿಸ್ಕೆಟ್ ಕವರ್ ಇರ್ತದಲ್ಲ, ಸಿಕ್ಕಲ್ಲಿ ಒಗಿಬೇಡಿ. ನಿಮ್ ಬ್ಯಾಗಲ್ಲೇ ಇಟ್ಕೊಳ್ಳಿ. ನಿಮ್ಮ ಏನು ಹ್ಯಾಂಡ್ ಬ್ಯಾಗ್ ಇರ್ತದಲ್ಲ, ನೋಡಿ ಎಷ್ಟು ಜನಕ್ಕೆ ತೊಂದರೆ ಆಯ್ತಲ್ವಾ ನಿಮ್ ಫೋನಿಂದ. ಅದು ಅರ್ಥ ಆಗತ್ತಲ್ಲ, ಗೊತ್ತಾಯ್ತಲ್ವಾ? ಅದಕ್ಕೆ ನಾವಿಲ್ಲಿ ತಿಳ್ಕೊಬೇಕು, ಈ ಶಿಸ್ತನ್ನ ಮತ್ತು ಸಮಯ ಪಾಲನೆಯನ್ನ ಮತ್ತು ಪರಿಸರ ಪ್ರಜ್ಞೆಯನ್ನ ಬೆಳೆಸ್ಕೊಳ್ಳೋಕೆ ಪಾದಯಾತ್ರೆ ಬರ್ತೀರ ನೀವು. ಆಮೇಲೆ ಅವರು ಮುಂಚೆನೆ ಅನೌನ್ಸ್ ಮಾಡಿದ್ರು, ಪ್ರಾರ್ಥನೆ ಶುರುವಾಗುವಾಗ್ಲೇನೆ ಅದು ಫೋನ್ ಆಫ್ ಮಾಡ್ಕೊಳ್ಳಿ ಅಥವಾ ಫೋನ್ ಸೈಲೆಂಟ್ ಮಾಡ್ಕೊಳ್ಳಿ ಅಂತ ಅನೌನ್ಸ್ ಮಾಡಿದ್ರು. ನೀವಿನ್ನೂ ಯಾರೋ ಒಬ್ರು ಮಾಡ್ಕೊಂಡಿಲ್ಲ. ನಿಮ್ಮಿಂದ ಇಡೀ ಸಭೆ ನಿಮ್ಮನ್ನ ನೋಡ್ತು. ಅದ್ ನೋಡಿದ್ದು ನಿಮಗೆ ಗೌರವ ಅಲ್ಲ, ಅದು ಗೊತ್ತಾಯ್ತಲ್ವಾ? ನಿಮ್ಗೆ ಅದು ಶೇಮ್ ಆಗ್ಬೇಕು. ನಿಮಗೆ ಮಕ್ಳಿಗೆ ಶೇಮ್ ಮಾಡ್ತಿರ್ತಿರಲ್ಲ, ಹಂಗೆ ನಿಮ್ಗೂ ಕೂಡ ಶೇಮ್ ಆಗ್ಬೇಕದು. ಅದಕ್ಕೆ ಯಾರು ಆತರ ಮಾಡಬೇಡಿ. ಎಲ್ಲಿ ಶಿವಾನುಭವ ನಡೀತಾ ಇರ್ಲಿ, ಪ್ರಾರ್ಥನೆ ನಡೀತಾ ಇರ್ಲಿ, ಆ ಫೋನನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ವಾ? ಇದೇ ಆಗೋದು. ಅಲ್ಲೊಂದು ಇಲ್ಲೊಂದು ಹಿಂಗ ಆಗ್ತಾನೆ ಇರ್ತವೆ. ಯಾಕೆ ಅವ್ರಿಗೆ ಫೋನ್ ಮಾಡೋರಿಗೆ ಗೊತ್ತಿಲ್ಲ, ನಿಮ್ನ ವಿಚಾರಿಸ್ಬೇಕು ಅಂತ ಅವ್ರಿಗೆ ಅಪೇಕ್ಷೆ ಇರುತ್ತೆ. ಪಾದಯಾತ್ರೆಗೆ ಹೋಗಿದ್ದಾರೆ, ಊರು ಬಿಟ್ಟು ದೂರ ಹೋಗಿದ್ದಾರೆ, ಹೇಗಿದ್ದಾರೆ ಅಂತ ಕೇಳ್ಬೇಕು ಅಂತ ಅವ್ರ ಅಪೇಕ್ಷೆ ಇರುತ್ತೆ. ಅದಕ್ಕೆ ಪ್ರಾರ್ಥನೆ ನಡೆಯುವಾಗ, ಶಿವಾನುಭವ ನಡೆಯುವಾಗ ಆ ವಿಷಯದಲ್ಲಿ ಕಟ್ಟುನಿಟ್ಟಾದ ನಿಯಮವನ್ನು ಪಾಲಿಸಿ. ಗೊತ್ತಾಯ್ತಲ್ಲ? ಪ್ಲಾಸ್ಟಿಕ್ ವಿಷಯ ಗೊತ್ತಾಯ್ತು ಇವಾಗ. ಆಮೇಲೆ ನೀರು ಕುಡಿಯೋದು. ಆಮೇಲೆ ನೀರು ಕುಡಿಯುವಾಗ ನೀವೇ ಗ್ಲಾಸ್ ಇಟ್ಕೊಂಡಿರೋದ್ರಿಂದ, ನೀವೇ ಲೋಟ ಇಟ್ಕೊಂಡಿರೋದ್ರಿಂದ ಕಚ್ಚಿ ಕುಡೀರಿ. ಎತ್ತಿ ಕುಡಿಯೋ ಅಗತ್ಯ ಇಲ್ಲ. ನಿಮ್ ಗ್ಲಾಸ್ ಇರೋದ್ರಿಂದ ಇಟ್ಕೊಂಡು ನೀರನ್ನು ಕಚ್ಚಿ ಕುಡಿಯೋದ್ರಲ್ಲೂ ಸುಖ ಇದೆ, ಜೊತೆಗೆ ಆನಂದ ಆಗತ್ತೆ. ಅದು ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೇದು. ಗೊತ್ತಾಯ್ತಲ್ವಾ? ಅದನ್ನ ಎಲ್ಲರೂ ಪಾಲಿಸಿ. ಆಮೇಲೆ ಊಟದ ನಿಯಮ ಹೇಗಿರ್ಬೇಕು? ಈಗ ಮನೆಯಲ್ಲಿ ನೀವು ಹೇಗೆ ಇಟ್ಕೊಂಡಿದಿರೋ ಗೊತ್ತಿಲ್ಲ, ಆದ್ರೆ ಬೆಳಿಗ್ಗೆ ತಿಂಡಿ ಚೆನ್ನಾಗಿ ಸೇರ್ಲಿ, ಹೊಟ್ಟೆ ತುಂಬಾ ತಿನ್ನಿ. ಆದ್ರೆ ಮುಂದೆ ನಡೆಯೋದಿದ್ದಾಗ ಭಾರ ಮಾಡ್ಕೋಬೇಡಿ, ಹಿತವಾಗಿ. ಆಮೇಲೆ ಮುಂದೆ ಮಧ್ಯಾಹ್ನದ ಊಟನೂ ಮಾಡಿ. ರಾತ್ರಿ ಲಿಮಿಟ್ ಆಗಿರ್ಲಿ, ರಾತ್ರಿ ಮಿತವಾಗಿರ್ಲಿ. ಯಾಕಂದ್ರೆ ರಾತ್ರಿ ನೀವು ಮಲ್ಕೊಳ್ಳೋದ್ರಿಂದ ಊಟ ಸರಿಯಾಗಿ ಜೀರ್ಣ ಆಗೋದಿಲ್ಲ. ಮತ್ತು 3 ಹೊತ್ತು ನೀವು ಬೇಯಿಸಿದಾರ ತಿನ್ನೋದ್ರಿಂದ ನಿಮಗೆ ಸರಿಯಾಗಿ ಜೀರ್ಣಕ್ರಿಯೆ ಆಗದೆ ಇರಬಹುದು. ಅದಕ್ಕೆ ರಾತ್ರಿ ಊಟದ ನಿಯಮ, ಸ್ವಲ್ಪ ಊಟ ಮಾಡಿ, ಅಗತ್ಯ ಇದ್ರೆ ಹಸಿವಾದ್ರೆ ಊಟ ಮಾಡಿ. ಇನ್ಯಾರಾದ್ರೂ ಶುಗರ್ ಗುಳಿಗೆ ತಗೊಳ್ತಿದ್ರೆ ಊಟ ಮಾಡಿ, ಆದ್ರೆ ಹಿತವಾಗಿ ಮಿತವಾಗಿ ತಗೊಳ್ಳಿ. ಮಧ್ಯದಲ್ಲಿ ಹಣ್ಣು ಕೊಡ್ಬೋದು, ನಿಮಗೆ ಹಣ್ಣು ಕೊಡ್ತಾರೆ, ನೀರು ಕೊಡ್ತಾರೆ, ಆಮೇಲಿಂದ ಮಜ್ಜಿಗೆ ಕೊಡ್ಬೋದು. ಅದನ್ನ ನೀವು ಮಧ್ಯೆ ತಗೊಂಡು ಹೋಗ್ತಾ ಇರ್ತೀರಾ. ಆಮೇಲೆ ಸಾಧ್ಯವಾದಷ್ಟು ಮಟ್ಟಿಗೆ ಗುಂಪಲ್ಲಿರಿ. ಗುಂಪಲ್ಲೇ ಇರೋದಕ್ಕೆ ಪ್ರಯತ್ನ ಮಾಡಿ. ಒಂದು 5 ಜನ, 10 ಜನ, 3 ಜನ, 4 ಜನ, 5 ಜನ, ಈ ತರ ಗುಂಪಲ್ಲಿದ್ರೆ ನಿಮಗೆ ಬೇಜಾರು ಆಗಲ್ಲ. ಜೊತೆಗೆ ಮಾತಾಡೋದು ಅದ್ರ ಬಗ್ಗೆ ಹೇಳಲೇಬೇಕು. ಪಾದಯಾತ್ರೆ ಸಂದರ್ಭದಲ್ಲಿ, ಅದರಲ್ಲೂ ನೀವು ಬೆಳಗಿನ ವೇಳೆ ಏನಿರ್ತದಲ್ಲ, ಸಾಧ್ಯವಾದಷ್ಟು ಕಡಿಮೆ ಮಾತಾಡಿ. ಅಗತ್ಯ ಇದ್ದಷ್ಟು ಅಷ್ಟೇ ಮಾತಾಡಿ. ಸುಮ್ಮನೆ ಹರಟೆ ಹೊಡೆಯೋದು, ಜೋರಾಗಿ ಮಾತಾಡೋದ್ರಿಂದ ನಿಮ್ ದಾರಿ ಸಾಗಲ್ಲ. ಒಂದು ಶಕ್ತಿ ಕೂಡ ವ್ಯಯ ಆಗ್ತಿರುತ್ತೆ. ಬಾಯಿ ಮೂಲಕ ಶಕ್ತಿ ಬಹಳ ವ್ಯರ್ಥ ಆಗ್ತಿರುತ್ತೆ. ಅದಕ್ಕೆ ಆ ಶಕ್ತಿಯನ್ನ ಚೆನ್ನಾಗಿ ಮೂಗಲ್ ಉಸಿರಾಟ ಮಾಡ್ತಾ ಚೆನ್ನಾಗಿ ಗಮನಿಸ್ಕೊಳ್ಳಿ. ಬಾಯಿ ಮುಚ್ಚಿಬಿಟ್ಟು ಮೂಗಲ್ ಉಸಿರು ತಗೊಳ್ಳೋದು, ಉಸಿರು ಬಿಡೋದು, ಉಸಿರು ತಗೊಳ್ಳೋದು, ಉಸಿರು ಬಿಡೋದು. ಹೆಜ್ಜೆಯನ್ನ ದೂರ ಇಡೋದಕ್ಕೆ ಪ್ರಯತ್ನ ಮಾಡೋದು. ವೇಗವಾಗಲ್ಲ, ದೂರ ಇಡೋದಕ್ಕೆ ಪ್ರಯತ್ನ ಮಾಡಿ. ಹಿತವಾಗಿ, ಅಥವಾ ಎಷ್ಟು ನಿಮಗೆ ಕಂಫರ್ಟಬಲ್ ಅನ್ಸುತ್ತೆ, ಸುಗಮವಾಗಿ, ಸುಖಕರವಾಗಿ ಆ ನಡಿಗೆಯನ್ನ ಇಟ್ಕೊಳ್ಳಿ.
ಮಾತಾಡೋದನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಿ. ಇನ್ನು ಮಾತಾಡೋದೇ ಬೇಡ ಅಂತ ಹೇಳಕ್ಕಾಗಲ್ಲ. ಕೆಲವು ಹಿತವಾದ ಮಾತುಗಳು, ಆಮೇಲೆ ಅಗತ್ಯವಾದ ಮಾತುಗಳು ಅಗತ್ಯ ಇರ್ಲಿ ಅದು. ಆದ್ರೆ ಕೆಲವರಿಗೆ ಮಾತಾಡೋ ಚಟ ಬಹಳ ಇರ್ತದೆ. ಅದನ್ನ ನೀವು ತೊಂದರೆ ಪಟ್ಕೋಬೇಡಿ, ಬೇರೆಯವ್ರ ಕಿವಿಗೂ ತೊಂದರೆ ಕೊಡಬೇಡಿ. ನಿಮ್ಮ ಸ್ನೇಹಿತರಿರ್ಬೋದು, ಗೆಳತಿಯರಿರ್ಬೋದು, ಗೆಳೆಯರಿರ್ಬೋದು, ಅವರಿಗೆ ಹೆಚ್ಚು ಮಾತಾಡೋದು ಬೇಡ. ಇದನ್ನ ಕಡ್ಡಾಯವಾಗಿ ಪಾಲಿಸಿ. ಆಮೇಲೆ ಇವಾಗ ನೀವು ಎಲ್ಲದಕ್ಕೂ ಹೊಂದ್ಕೋಬೇಕಾಗತ್ತೆ. ಅಂದ್ರೆ ಈಗ ನಾಳೆ ಬೆಳಿಗ್ಗೆ ನಾವು 2 ಗಂಟೆಗೆ ಬಿಡೋದ್ರಿಂದ 1:15 ಗಂಟೆಗೆ ಇಲ್ಲಿ ಸೇರ್ಬೇಕು. ನಾವು ಇಲ್ಲಿ ಅಂಗಳದಲ್ಲಿ 1:15 ಒಳಗಡೆ ಎಲ್ಲರೂ ಬಂದ್ಬಿಡಿ. ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿ ಪರಮಾತ್ಮನಿಗೆ ಬಸವಣ್ಣವರಿಗೆ ಪ್ರಾರ್ಥನೆ ಸಲ್ಲಿಸಿ ಗುರುಗಳಿಗೆ ಬೇಡಿಕೊಂಡು ನಾವು ಪಾದಯಾತ್ರೆಯನ್ನ ಶುರು ಮಾಡೋಣ. ಅದಕ್ಕೆ 2 ಗಂಟೆಗೆ ಸರಿಯಾಗಿ ಬಿಡೋಣ. ಅದಕ್ಕೆ 1 ಗಂಟೆಗೆ ಎದ್ದೇಳ್ಬೇಕಾಗತ್ತೆ. ನಮ್ಮ ಸುವರ್ಣಮ್ಮರು 12ವರೆಗೆ ಎಬ್ಬಿಸ್ಬಿಡಿ ಅಂತ ಇದ್ರು. 12ವರೆಗೆ ನಾವ್ ಎಬ್ಸಲ್ಲ, ನೀವು ಎದ್ದು ಸ್ನಾನ ಮಾಡ್ಕೊಳ್ಳಿ. ತಣ್ಣೀರ್ ಸ್ನಾನ ಮಾಡಿ, ತೊಂದರೆ ಇಲ್ಲ. ಅಂದ್ರೆ ಕೆಲವರಿಗೆ ತಣ್ಣೀರ್ ಸ್ನಾನ ಮಾಡಿದ್ರೆ ಭಯ ಆಗತ್ತೆ. ಅಂದ್ರೆ ಕೋಲ್ಡ್ ಆಗ್ಬಿಡುತ್ತೇನೋ, ಕೆಮ್ಮಾಗ್ಬಿಡುತ್ತೆ. ಇಲ್ಲ, ಪಾದಯಾತ್ರೆ ಮಾಡುವಾಗ ಹಂಗೇನಾಗಲ್ಲ. ಬೆವ್ರು ಬರ್ತಾ ಇರುತ್ತಲ್ಲ, ನಡೀತಿರಲ್ಲ, ಒಳಗಡೆಯಿಂದ ಬಿಸಿ ಬರ್ತದೆ. ಆದ್ರಿಂದ ನಿಮ್ಗೇನ್ ತೊಂದರೆ ಆಗೋದಿಲ್ಲ. ಬಿಸಿನೀರ್ ಇರುತ್ತೆ. ಬಿಸಿನೀರ್ ಬೇಕೇ ಬೇಕು ಅನ್ನೋರು ಬಿಸಿನೀರು ಸ್ನಾನ ಮಾಡಿ 1 ಗಂಟೆಗೆ ಆನ್ ಮಾಡ್ತಾರೆ. 1 ಗಂಟೆಯಿಂದ 1:15 ಒಳಗೆ ಇಲ್ಲಿ ಕೆಳಗಡೆ ನಮ್ಮ ಎಲ್ಲೆಲ್ಲಿ ಬಿಸಿನೀರು ಬರ್ತವೆ ರೂಮ್ಗಳೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಬ್ಬೊಬ್ಬರೇ ಇರ್ತಕ್ಕಂಥವ್ರು ರೂಮಿಗೆ ಅವರಿಗೆ ಸ್ನಾನಕ್ಕೆ ಅವಕಾಶ ಮಾಡ್ಕೊಡಿ. ಮತ್ತೆ ಇಲ್ಲಿ ಅಜ್ಜಿ ಏನು ಈಗ ಸರ್ವಜ್ಞನ ವಚನ ಹೇಳಿದ್ರಲ್ಲ, ಈ ಕಡೆ ಶೆಡ್ ಅಲ್ಲಿ ಅವ್ರ ರೂಮಲ್ಲೂ ಬಿಸಿನೀರು ಬರುತ್ತೆ. ನಾಳೆ ಒಂದ್ ದಿವಸ ಅಲ್ಲಿ ನೀವು ಯಾರಾದ್ರೂ ಸ್ನಾನ ಮಾಡ್ಕೊಳ್ಳೋ ಅವ್ರಿಗೆ ಕೇಳ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಜನರಲ್ ರೂಮಲ್ಲಿ ಬರುತ್ತೆ, ಸ್ಪೆಷಲ್ ಎಲ್ಲ ಕಡೆ ಬರುತ್ತೆ. ಇಲ್ಲಿ ತಣ್ಣೀರಿಂದ ಜಳಕ ಮಾಡ್ಬೇಕು ಅನ್ನೋರು ಇಲ್ಲೊಂದು ಟ್ಯಾಂಕ್ ಇದೆಯಲ್ಲ, ಬಟ್ಟೆ ತೊಳ್ಕೊಳ್ಳೋದು ಸಿಸ್ಟಮ್ ಇದೆಯಲ್ಲ, ಅಲ್ಲಿ ನೀವು ಎಲ್ಲರೂ ಸ್ನಾನ ಮಾಡ್ಕೋಬಹುದು. ಗಂಡ್ಮಕ್ಳು ಅಲ್ಲಿ ಯಾರೋ ತಣ್ಣೀರ್ ಸ್ನಾನ ರೂಢಿ ಇದ್ದವರು 1 ಗಂಟೆಗೆ ಅಲ್ಲಿ ಹೋಗ್ಬಿಡಿ. ಆಮೇಲೆ ಬ್ಯಾಟ್ರಿ ಅಂತೂ ಎಲ್ಲರ ಹತ್ರನು ಮೊಬೈಲ್ ಇರುತ್ತೆ, ಬ್ಯಾಟ್ರಿ ಬಳಸ್ಕೊಳ್ಳಿ. ಮೊಬೈಲ್ ನೀರಿನ ವಿಷಯದ ನೀರ್ ಹತ್ರ ಇದ್ದಾಗ ಮೊಬೈಲ್ ಹುಷಾರು, ಅದ್ರೊಳಗಡೆ ಬೀಳಿಸ್ಬೇಡಿ. ನೀರೊಳಗಡೆ ಬೀಳಿಸಿದ್ರೆ ಮೊಬೈಲ್ ಹಾಳು ಮಾಡ್ಕೊಂತೀರಾ. ಅದಕ್ಕೆ ದೂರದಲ್ಲಿ ಇಟ್ಕೊಳ್ಳಿ, ಬ್ಯಾಟ್ರಿನ ಸರಿಯಾಗಿ ಬಳಸ್ಕೊಳ್ಳಿ. ಹಾಗೆ ಬಳಸ್ಕೊಂಡು 1:15 ಒಳಗಡೆ ರೆಡಿಯಾಗಿ 2 ಗಂಟೆಗೆ ಬಿಟ್ಬಿಡೋಣ. ಗೊತ್ತಾಯ್ತಲ್ವಾ? ಹೀಗೆ ನೀವು ಪಾದಯಾತ್ರೆಗೆ ಸಿದ್ಧರಾಗೋದು. ನಡೆಯೋ ವಿಷಯದಲ್ಲಿ ಮಾತ್ರ ಹುಮ್ಮಸ್ಸಿದೆ ಅಂತ ಹೇಳಿ ಓಡಬೇಡಿ, ವೇಗವಾಗಿ ನಡಿಬೇಡಿ, ಒಂದೇ ಅಳತೆ ಇರಲಿ. ಕಾಲ್ ಗುಳ್ಳೆ ಆಗ್ಲಾರ್ದಂಗೆ 1 ದಿವಸ ನೀವು ಬೊಬ್ಬೆ ಬರ್ಲಾರ್ದಂಗೆ ಮೇಂಟೈನ್ ಮಾಡ್ಬಿಟ್ರೆ 2ನೇ ದಿವ್ಸಕ್ಕೆ ತೊಂದರೆ ಆಗಲ್ಲ, 3ನೇ ದಿವ್ಸಕ್ಕೆ ತೊಂದರೆ ಆಗಲ್ಲ. ಎಲ್ಲೋ ಒಬ್ಬೊಬ್ರಿಗೆ ಆಗ್ಬಹುದು, ಆದ್ರೆ ಬಹಳ ಜನರಿಗೆ ಆಗಲ್ಲ. 1ನೇ ದಿನನೇ ನೀವು ಗುಳ್ಳೆ ಮಾಡ್ಕೊಂಡ್ಬಿಟ್ರೆ, ಬೊಬ್ಬೆ ಬಂತು ಅಂತಂದ್ರೆ ಮುಂದೆ ನಿಮಗೆ ನಡಿಗೆ ಕಷ್ಟ ಆಗತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಎಚ್ಚೆತ್ಕೊಳ್ಳಿ. ಜೊತೆಗೆ ಈ ಪಾದಯಾತ್ರೆ ಎನ್ನುವಂತಹದ್ದು ನಮಗೆ ಸೌಹಾರ್ದ ಮನೋಭಾವನೆ, ಅಂದ್ರೆ ಒಬ್ರಿಗೊಬ್ರು ಸಹಕಾರ ಮಾಡೋದು. ಒಬ್ರಿಗೆ ಏನೋ ತೊಂದರೆ ಆಗಿದೆ, ಅವ್ರಿಗೆ ಅನುಕೂಲ ಮಾಡ್ಕೊಡಿ. ನಿಮ್ಮ ಹತ್ರ ಇದ್ದಿದ್ದು ನೀರಿರ್ಬೋದು, ಆಹಾರ ಇರ್ಬೋದು, ಅಥವಾ ಹಣ್ಣಿರ್ಬೋದು, ಹಂಚ್ಕೊ. ಅದಂತೂ ನಾವೇನು ಹೇಳ್ಕೊಡ್ಬೇಕಾಗಿಲ್ಲ, ಎಲ್ಲರೂ ದಾಸೋಹ ಜೀವಿಗಳೇ ಇರ್ತೀರ. ಹಾಗಾಗಿ ನೀವೆಲ್ಲ ಅದನ್ನ ಸರಿಯಾಗಿ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ತಿಳ್ಕೊಂಡು ಹೇಳ್ತಾ, ಮತ್ತೆ ಕೆಲವ್ರು ಕೇಳ್ತಾ ಇದ್ರು, ಈ ಪಾದಯಾತ್ರೆಗೆ ನಾವೇನಾದ್ರೂ ಹಣ ಕಟ್ಟಬೇಕಾ? ಹಣ ಕಟ್ಟಬೇಕಾದ್ದೇನು ಇಲ್ಲ. ಅಂದ್ರೆ ಯಾರಿಗೂ ಕಡ್ಡಾಯ ಅಥವಾ ಕೇಳುವಂತಹದ್ದೇನಿಲ್ಲ. ಇಲ್ಲಿ ದಾಸೋಹ ಜೀವಿಗಳಿದ್ದಾರೆ, ನಮಗೆ ದಾಸೋಹ ಮಾಡಿದ್ದಾರೆ. ನಮ್ಮ ವಿಜಯ್ ಕುಮಾರ್ ಅಂತ ಹೇಳಿ, AB ವಿಜಯ್ ಕುಮಾರ್ ಅಂತ ಇನ್ವಿಟೇಷನ್ ಅವ್ರ ಹೆಸರಿದೆ. ಅವರು ಬೆಂಗಳೂರಿಂದ ಬಂದಿದ್ದಾರೆ, ಕನಕಪುರ ತಾಲೂಕಿನವರು. ಅವರು ಈ ಪಾದಯಾತ್ರೆಗೆ 50,000 ರೂಪಾಯಿಗಳ ದಾಸೋಹವನ್ನು ಮಾಡಿದ್ದಾರೆ. ಆಮೇಲೆ ಮಲ್ಲೇಶಪ್ಪ ಅವರು ಅಂತ ಹೇಳಿ ಧಾರವಾಡದವರು, ಅವರು ಕೂಡ ಪಾದಯಾತ್ರೆಗೆ ಬರ್ತಾರೆ. 78-79 ವರ್ಷದವರು ಅವರು. ಅಂತವರು ಕೂಡ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮಕ್ಕಾಗಿ ದಾಸೋಹಕ್ಕಾಗಿ 11,000 ರೂಪಾಯಿಗಳು ಕೊಟ್ಟಿದ್ದಾರೆ. ಆಮೇಲೆ ಸೋಮಣ್ಣ ಅಂತ ನಿಮ್ಗೆಲ್ಲ ಪರಿಚಯ ಇದ್ದಾರೆ, ಅವರು 5,000 ರೂಪಾಯಿ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಕೆಲವರೆಲ್ಲ ಕೊಡೋರು ಇದ್ದಾರೆ, ದಾಸೋಹಿಗಳಿದ್ದಾರೆ. ದಾಸೋಹಕ್ಕೇನ್ ಕೊರತೆ ಇಲ್ಲ, ಹಣಕ್ಕೇನು ಕೊರತೆ ಇಲ್ಲ, ಚೆನ್ನಾಗಿ ನಡೀತಾ ಇದೆ. ಖರ್ಚು ಹಾಗೆ ಇದೆ. ಖರ್ಚು ಸುಮಾರು ಎಲ್ಲಾ ವ್ಯವಸ್ಥೆ ಆಗ್ಬೇಕಂದ್ರೆ ಸುಮಾರು 1 ಲಕ್ಷ ರೂಪಾಯಿ ಮೇಲೆ ಖರ್ಚು ಬರುತ್ತೆ. 1-1.20 ಖರ್ಚು ಬರ್ತದೆ. ಯಾಕಂದ್ರೆ ಟ್ರ್ಯಾಕ್ಟರ್ ವ್ಯವಸ್ಥೆ ಮಾಡಿದೀವಿ.
ಅದೊಂದು ನೀವೆಲ್ಲ ಪಾಲಿಸ್ಬೇಕು. ಏನಪ್ಪಾ ಅಂದ್ರೆ ನಿಮ್ ಲಗೇಜ್ ಏನ್ ಇಟ್ಟಿರ್ತೀರಲ್ಲ, ಲಗೇಜ್ ಇಟ್ಕೊಂಡು ಭದ್ರವಾದ ಬೀಗ ಹಾಕಿ, ಅಂದ್ರೆ ಅದು ಬಿಚ್ಕೋಬಾರ್ದು. ಹಾಗೆ ಸೂಟ್ ಕೇಸ್ ಅಥವಾ ಬ್ಯಾಗಿಗೆ ಬೀಗ ಹಾಕ್ಬಿಟ್ಟು ಒಂದ್ ಕಡೆ ಇಡಿ. ಎಲ್ರು ಇಲ್ಲಿ ಕಟ್ಟೆ ಮೇಲೆ ಇಟ್ಟಿರ್ತೀರಾ ಅಥವಾ ರೂಮಲ್ಲಿ ಇರೋರೆಲ್ಲರೂ ತಗೊಂಬಂದ್ಬಿಟ್ಟು ಈ ಕಟ್ಟೆ ಮೇಲೆ, ಅಥವಾ ಅವ್ರು ಹೇಳ್ತಾರೆ, ಮಲ್ಲಿಕಾರ್ಜುನ್ ಹೇಳ್ತಾನೆ ಎಲ್ಲಿಡ್ಬೇಕು ಅಂತ ಹೇಳಿ, ಎಲ್ಲರೂ ಒಂದೇ ಕಡೆ ಇಟ್ಬಿಡಿ, ಸಾಲಾಗಿಡಿ. ನಿಮ್ದೆಲ್ಲವನ್ನು ಬಿಡ್ಲಾರ್ದಂಗೆ ಎಲ್ಲದನ್ನು ತಗೊಂಡ್ ಬರ್ತಾರ ಅವರು. ಕವಿತಾ ಅವರು ಬೆಂಗಳೂರಿಂದ ಬಂದಿದ್ದಾರೆ. ಅವರು ಇದಕ್ಕೊಂದ್ ₹1,000 ದಾಸೋಹ ನೀಡಿದ್ದಾರೆ. ಹೀಗೆ ದಾಸೋಹ ಬರ್ತಾನೆ ಇರುತ್ತೆ, ಕಾರ್ಯಕ್ರಮ ನಡೆಯುತ್ತೆ, ಚೆನ್ನಾಗಿ ನಡೆಯುತ್ತೆ. ಒಂದ್ ವೇಳೆ ನಮಗೆ ಕೊರತೆ ಇದ್ರು ಅಂದ್ರೆ ದಾಸೋಹದಲ್ಲಿ ಎಂದು ಕೊರತೆ ಆಗಲ್ಲ. ಬಸವಣ್ಣ ಯಾವ ರೂಪದಲ್ಲಾದ್ರೂ ನಮಗೆ ಆ ಶಕ್ತಿಯನ್ನ ಕೊಡ್ತಾನೆ. ಅದನ್ನ ಉಳಿವಿ ಬಸವ ಕಲ್ಯಾಣ ಪಾದಯಾತ್ರೆ ಸುಮಾರು ₹3 ಲಕ್ಷ ಖರ್ಚಿನ 26 ದಿವಸ, 3-3.5 ಲಕ್ಷ, ₹4 ಲಕ್ಷ ತನಕ ಖರ್ಚು ಬಂತು. ನಮ್ಮ ಮಠದಿಂದ ಸುಮಾರು ₹2 ಲಕ್ಷ, ₹2.5 ಲಕ್ಷ ಹಾಕಿದ್ವಿ. ಅವಾಗ ₹1.5 ಲಕ್ಷ ದಾಸೋಹ ಬಂತು. ಹೀಗೆ ದಾಸೋಹಕ್ಕೆ ಕೊರತೆ ಏನಿಲ್ಲ. ಆದ್ರೆ ನಾವು ಕಲ್ತ್ಕೋಬೇಕಾದ್ದೇನಪ್ಪಾ ಅಂತಂದ್ರೆ ದಾಸೋಹ ಮಾಡೋದು ಜೊತೆಗೆ ಆರೋಗ್ಯ ಪಡ್ಕೊಳ್ಳೋದು. ಈ ಪಾದಯಾತ್ರೆಯಲ್ಲಿ ಆರೋಗ್ಯ ಕೂಡ ಇದೆ. ಯಾಕೆ ಆರೋಗ್ಯ ಇದೆ ಅಂತಂದ್ರೆ ಬೆಳಗ್ಗೆ ನೀವೇನು ಆ ವೇಳೆಯಲ್ಲಿ ನಡೀತಿರಲ್ಲ, ಆ ಏನದು ಸುಪ್ರಭಾತ ಸಮಯ, ಅದು ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಆ ತಂಪಾದ ಸಮಯ ಇದೆಯಲ್ಲ, ದೇವತೆಗಳು ಚರಿಸುವ ಸಮಯ ಅಂತ ಹೇಳ್ತಾರೆ ಅದಕ್ಕೆ. ಅಷ್ಟು ಒಳ್ಳೆ ಸಮಯ. ಆ ಸಂದರ್ಭದಲ್ಲಿ ನೀವು ಉಸಿರಾಟ ಮಾಡ್ತಿರಲ್ಲ, ಓಝೋನ್ ನಿಮಗೆ ತುಂಬಾ ಚೆನ್ನಾಗಿ ಸಿಗುತ್ತೆ, ಆಮ್ಲಜನಕ ತುಂಬಾ ಚೆನ್ನಾಗಿ ಸಿಕ್ಕುತ್ತೆ. ಅದಕ್ಕೆ ಸಾಧ್ಯವಾದಷ್ಟು ಮಾತಾಡಬೇಡಿ, ದೀರ್ಘವಾಗಿ ಉಸಿರು ಬಿಡಿ, ದೀರ್ಘವಾಗಿ ಉಸಿರು ತಗೊಳ್ಳಿ, ನಡೀತಾ ಇರಿ. ಸುಸ್ತಾಯ್ತಾ, ನಿಂತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಉಸಿರಾಟ ಮಾಡಿ, ಕೂತ್ಕೋಬೇಡಿ, ನಿಂತ್ಕೊಂಡು ಉಸಿರಾಟ ಮಾಡ್ಬಿಟ್ಟು ಮತ್ತೆ ನಡೆಯಕ್ ಶುರು ಮಾಡಿ. ತುಂಬಾ ಆನಂದ ಇರುತ್ತೆ. ಹೀಗೆ ನೀವೆಲ್ಲ ನಿಯಮಗಳನ್ನ ಪಾಲಿಸ್ತಾ ಬನ್ನಿ ಅಂತ ತಿಳ್ಕೊಂಡು ಹೇಳ್ತಾ, ಮತ್ತೆ ನಿಮ್ಗೇನಾದ್ರೂ ಕೊರತೆಗಳಿದ್ರೆ, ಆಮೇಲಿಂದ ನಿಮ್ಗೇನಾದ್ರೂ ಅಗತ್ಯಗಳಿದ್ರೆ ಅಲ್ಲಿ ಮಾತಾಡ್ತಾ ಇರಿ. ಮಲ್ಲಿಕಾರ್ಜುನ್ ನಮ್ಮ ಏನು ಕಾರ್ ಡ್ರೈವರ್ ಇದ್ದಾರೆ, ಮಲ್ಲಿಕಾರ್ಜುನ್ ನಿಮ್ಗೆಲ್ಲ ಪರಿಚಯ ಆಗಿದೆ ನಮ್ಮಲ್ಲೂ, ಅವನ ಹತ್ರ ತಿಳಿಸಿ. ಆಮೇಲೆ ಈ ಕೆಲವು ಕೊರತೆಗಳನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಜಮಖಾನಗಳು ಇಟ್ಟಿರ್ತೀವಿ, ಟಾರ್ಪಲ್ಗಳು ಇಟ್ಟಿರ್ತೀವಿ. ಆ ಟಾರ್ಪಲ್ಗಳ ಮೇಲೆ ನಿಮ್ಮ ಹಾಸಿಗೆಗಳನ್ನ ಹಾಕೊಳ್ಳಿ. ಎಲ್ರು ಹಾಸಿಗೆಗಳು ತಂದಿರ್ತೀರ. ಆಮೇಲೆ ಸಾಧ್ಯವಾದಷ್ಟು ಮಟ್ಟಿಗೆ ನೀವು ಎದ್ದ ಮೇಲೆ ನಿಮ್ಮ ಟಾರ್ಪಲ್ಗಳನ್ನ ಮಡಿಸಿ ಒಂದ್ ಕಡೆ ಇಟ್ಬಿಡಿ. ಲಗೇಜ್ ಏನ್ ಇಡ್ತಿರಲ್ಲ ಅಲ್ಲೇ ಇಟ್ಬಿಡಿ, ಅದನ್ನ ತಗೊಂಡ್ ಬರ್ತಾರೆ. ಇನ್ನು ನಮ್ಮ ತಾಯಂದ್ರುಗಳು ಕೆಲವರು ಅಜ್ಜಿದಿರು, ಅವರೆಲ್ಲ ಹಿರಿಯ ನಾಗರಿಕರು ತರಕಾರಿ ಹೆಚ್ಚಿಕೊಡೋದು, ಬೇರೆ ಬೇರೆ ಕೆಲಸ ಮಾಡ್ಲಿಕ್ಕೋಸ್ಕರ ಬಂದಿದ್ದಾರೆ. ಅವರು ಗಾಡಿಯಲ್ಲಿ ಇರ್ತಾರೆ, ಸಾಧ್ಯವಾದಷ್ಟು ನಡೀತಾರೆ. ಅವರು ಖುಷಿಗೋಸ್ಕರ ನಡೀಲಿ, ಜೊತೆಗೆ ಸೇವೆ ಮಾಡೋದಕ್ಕೋಸ್ಕರ ಇರ್ತಾರೆ. ಅವ್ರು ಸೇವೆ ಮಾಡ್ತಿರ್ತಾರೆ. ಅವರು ನಮ್ಗೆಲ್ಲ ಅಡಿಗೆ ಮಾಡೋದು ಇರ್ಬೋದು, ಬೇರೆ ಬೇರೆ ಆಹಾರ ಪದಾರ್ಥಗಳು ತಯಾರು ಮಾಡ್ತಾರೆ ಮತ್ತು ನಿಮ್ಗೆ ಅನುಕೂಲತೆಗಳನ್ನು ಮಾಡಿಕೊಡ್ತಿರ್ತಾರೆ. ಮತ್ತೆ ಮುಂದೆ ಒಂದು ಟೀಮ್ ಹೋಗ್ಲೇಬೇಕಾಗತ್ತೆ. ನಾವೆಲ್ಲಿ ಉಳ್ಕೊಳ್ತೀವಲ್ಲ ಅಲ್ಲಿ ಮುಂದೆ ಹೋಗಿ ಕೆಲವು ಸಾರಿ ಸ್ವಚ್ಛತೆ ಮಾಡೋದೆಲ್ಲ ಇರುತ್ತೆ, ಅದೆಲ್ಲ ಅವ್ರು ಮಾಡ್ಕೊಳ್ತಾರೆ. ಮನಗುಂಡಿಯವರು ಬರ್ತಾರೆ. 3 ಟ್ರ್ಯಾಕ್ಟರ್ ಇರುತ್ತೆ. ಜೊತೆಗೆ ಈ ಸಾರಿ ನಮ್ಮ ಕಾರಿನ ಜೊತೆಗೆ ಇನ್ನೂ 2 ಕಾರ್, ನಮ್ಮ ಕೊಪ್ಪಳದ ಅಶೋಕ್ ಅವರು ಒಂದು ಕಾರ್ ತಂದಿದ್ದಾರೆ, ಜೊತೆಗೆ ನಮ್ಮ ವಿಜಯ್ ಕುಮಾರ್ ಅವರು ಕಾರ್ ತಂದಿದ್ದಾರೆ. ಆ ಕಾರ್ಗಳು ನಮಗೆ ಅನುಕೂಲ ಆಗ್ತವೆ. ಜೊತೆಗೆ ಇವತ್ತು ಈ ಸಾರಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ನಮ್ಮ ಪಾದಯಾತ್ರೆಗೆ ಒಬ್ರು ನಿವೃತ್ತ ನ್ಯಾಯಾಧೀಶರು ಭಾಗವಹಿಸ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ನಡೆಯೋದಕ್ಕೆ ಸಾಧ್ಯ ಆಗಲ್ಲ, ಅವ್ರು ನಮ್ಮ ಜೊತೆ ಇರ್ತಾರೆ. ಅಂದ್ರೆ ಗಾಡಿಯಲ್ಲಿ ಹೋಗಿ ಅವ್ರ ಮುಂದೆ ಇರ್ತಾರೆ. ಅವ್ರದ್ದು ಉಪಸ್ಥಿತಿ, ಅವ್ರದ್ದು ಅಂದ್ರೆ ಗುರುಗಳಿಗೆ ಹೆಂಗ್ ಸಾನ್ನಿಧ್ಯ ಅಂತ ಹೇಳ್ತಿರಲ್ಲ, ಹಂಗ್ ನ್ಯಾಯಾಧೀಶರು ಅವ್ರದ್ದು ಉಪಸ್ಥಿತಿ ನಮ್ಗೆ ಅತ್ಯಂತ ಸಂತೋಷವನ್ನ ಕೊಟ್ಟಿದೆ. ಅವರು ಡಿ.ಟಿ. ದೇವೇಂದ್ರ ಅಂತ ಹೇಳಿ ಉಪವಾಸ ಕೂಡ ಮಾಡಿದ್ದಾರೆ. ಬಹಳ ದೊಡ್ಡ ಸಾಧನೆ ಅವ್ರದ್ದು. ಏನಪ್ಪಾ ಅಂತಂದ್ರೆ 1 ವರ್ಷ 1 ತಿಂಗಳಾಯ್ತು, 1 ದಿನನೂ ಕೂಡ ಇನ್ಸುಲಿನ್ ಚುಚ್ಕೊಳ್ಳಾರ್ದಂಗೆ ತಮ್ಮ ಸಕ್ಕರೆ ಕಾಯಿಲೆಯನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾರೆ. ಅಂದ್ರೆ ರಿವರ್ಸ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೇಕು. ಅದು ಬಹಳ ದೊಡ್ಡ ಸಾಧನೆ ಅವ್ರದ್ದು. ಆದ್ದರಿಂದ ಪಾದಯಾತ್ರೆಗೆ ಬರೋದಕ್ಕೆ, ಅವರು ನಮ್ಮ ಜೊತೆ ಎಲ್ಲ ಇರೋದಕ್ಕೆ 5 ದಿವಸ ತುಂಬಾ ಸಂತೋಷದಿಂದ ಬಂದಿದ್ದಾರೆ. ಅವರಿಗೆ ನಾವೆಲ್ಲ ಧನ್ಯವಾದವನ್ನು ಹೇಳೋಣ, ಸ್ವಾಗತವನ್ನು ಮಾಡೋಣ. ಮತ್ತೆ ಈ ಸಾರಿ ನಮ್ಮ ಶಿವಮೊಗ್ಗದಿಂದ ಬಸವ ಭಕ್ತರು, ಬಸವಣ್ಣ ರಾಷ್ಟ್ರೀಯ ಬಸವದಳದವರು ಬಂದಿದ್ದಾರೆ, ಬಾಳಣ್ಣ, ಆಮೇಲೆ ನಮ್ಮ ಗಿರಿಜಕ್ಕ ಅವರು, ಇನ್ನೂ ಅನೇಕ ಜನ ಬಂದಿದ್ದಾರೆ. ನಮ್ಮ ಸುವರ್ಣಮ್ಮ ಅವ್ರ ಬಳಗ ಬಹಳ ಜನ ಬಂದಿದ್ದಾರೆ.
ಬೆಂಗಳೂರಿಂದ ಪುಷ್ಪ ಅವ್ರ ತಂಡ ಬಂದಿದೆ. ಆಮೇಲಿಂದ ಬೇರೆ ಬೇರೆ ಕಡೆಯಿಂದ ನಮ್ಮ ಉಮಾ ಮಲ್ಲಿಕಾರ್ಜುನ್ ಅವರು ಈಗೇನು ಹಾಡಿದ್ರಲ್ಲ, ಅವರು ಪುಷ್ಪ ಅವ್ರು ಹಾಡಿದ್ರಲ್ಲ, ಅವರು 2 ಸಾರಿ ಕಾಶಿ ಪಾದಯಾತ್ರೆ ಮಾಡಿರೋರು. ಅಂದ್ರೆ ಸುಮಾರು 2,000 ಕಿಲೋಮೀಟರ್ ಆಗತ್ತೆ. ಅಷ್ಟು ಪಾದಯಾತ್ರೆ ಮಾಡಿರ್ತಕ್ಕಂಥವ್ರು ಅವರೆಲ್ಲ ನಮ್ಮ ಜೊತೆ ಇದ್ದಾರೆ. ತುಂಬಾ ಸಂತೋಷ. ಅನೇಕ ಜನ ಹೊಸಬ್ರು ಕೂಡ ಬಂದಿದ್ದಾರೆ. ತುಂಬಾ ಜನ ಈ ಸಾರಿ ಒಂದು 150 ಜನರ ಮೇಲೆ ಆಗ್ಬಹುದು ಅಂತ ಅನಿಸ್ತಾ ಇದೆ. ಈಗ ಲೆಕ್ಕ ಹಾಕೋಣ. ಲೆಕ್ಕ ಹಾಕಿ ಅವ್ರಿಗೆ ನಾಳೆ ಬೆಳಿಗ್ಗೆಗೆ ಎಲ್ಲ ವ್ಯವಸ್ಥೆಗೆ ಹೇಳಬೇಕು. ಇಷ್ಟು ಸಾಕು ಇವತ್ತಿನ ಇನ್ಸ್ಟ್ರಕ್ಷನ್ಸ್. ಏನಾದ್ರು ಕೇಳೋದಿದ್ಯಾ? ಯಾರಿಗಾರು ಏನಾರು ಕೇಳೋದಿದ್ಯಾ? ಏನು ಇಲ್ಲ ಅಂತ ವಾಪಸ್ಸು ಅದನ್ನ ಹೇಳ್ತೀನಿ, ಮುಂದೆ ಮಾತಾಡೋಣ. ಈಗ ಸದ್ಯ ಇಷ್ಟಕ್ಕೆ ಇವತ್ತಿನ ಈ ಚಿಂತನ ಕಾರ್ಯಕ್ರಮ ಪಾದಯಾತ್ರೆಯ ಸಲಹೆಗಳನ್ನ ಮುಗಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣ.